ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಯಾಕಮ್ಮ? ಅಯ್ಯೋ ಕಾರ್ಡ್ ಮಾತ್ರ ಇಟ್ಕೊಂಡ್ ಬರ್ತಿದ್ಯಾ, ದುಡ್ಡ ಮಾಡ್ಲಿಲ್ವಾ? ಓ ATMಗಳು ಸ್ಟ್ರೈಕ್ ಮಾಡ್ಬಿಟ್ಟಿವ್ಯಾ? ಇಲ್ಲಪ್ಪ, ಅಲ್ಲಿ ಗಲಾಟೆ ಆಗ್ತಿತ್ತು, ಸಿಕ್ಕಾಪಟ್ಟೆ ಜನ ಸೇರಿದ್ರು. ಎಲ್ಲಮ್ಮ? ಅದೇ ನಮ್ ಪಕ್ಕದ ರೋಡಲ್ಲಿ ATM ಇದೆಯಲ್ಲಪ್ಪ, ಅಲ್ಲಿ ಕಳ್ಳ ಯಾರನ್ನೋ ಹೊಡೆದಾಕ್ಬಿಟ್ಟಿದಾನಂತೆ. ಏನಮ್ಮ ಇತ್ತೀಚೆಗೆ ಇಂಥ ಘಟನೆಗಳು ಸಿಕ್ಕಾಪಟ್ಟೆ ನಡೀತಾ ಇವೆ. ATM ಅಂದ್ರೆ ಎನಿ ಟೈಮ್ ಮನಿ ಅಲ್ಲ, ಎನಿ ಟೈಮ್ ಮರ್ಡರ್ ಅಂತ. ದೇವರ ಕೊಟ್ಟ ತಂಗಿ, ಯಾವ ATM ಬಗ್ಗೆ ನಮ್ಮ ಹೇಳ್ತಿರೋದು? ಪಕ್ಕದ ರೋಡಲ್ಲಿ ಇದೆಯಲ್ಲ ATM, ಅದೇ ಅಣ್ಣಯ್ಯ, ಕಳ್ಳ ಯಾರಿಗೋ ಹೊಡೆದಾಕ್ಬಿಟ್ಟಿದಾನೆ. ಏನ ಕಾಲ ಬಂತಪ್ಪ. ಮೊದ್ಲು ATM ಮಿಷನ್ ಕೊತ್ಕೊಂಡು ಹೋಗಿ ದುಡ್ಡು ತೆಗಿಯೋಕಾಗದೆ ಯಾವ್ದೋ ಕೆರೆ ಹತ್ರ ಎಸಿತಿದ್ರು. ಈಗ ದುಡ್ಡು ಡ್ರಾ ಮಾಡಕ್ ಹೋದವ್ರು ತಲೆನೂ ಹೊಡಿತಿದಾರ. ಇದೆಂತ ಅನ್ಯಾಯ ಅಣ್ಣಯ್ಯ, ದುಡ್ಡು ಬೇಕಂದ್ರೆ ತಗೊಂಡ್ ಹೋಗ್ಲಿ, ತಲೆಗೆ ಹೊಡೆದು ಪ್ರಾಣ ಯಾಕೆ ತೆಗಿಬೇಕು? ಮನುಷ್ಯ ಕ್ರೂರಿಯಾದಾಗ ಅವ್ನು ಏನು ಮಾಡೋದಕ್ಕೂ ಹೇಸಲ್ಲಮ್ಮ. ₹1 ₹2 ಎಷ್ಟೆಷ್ಟೋ ಕೊಲೆಗಳು ನಡೆದು ಹೋಗಿದೆ. ಇವಾಗ ನಾನು ATMಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡ್ ಬರೋದು ಹೇಗೆ? ಏನದೊಂದೇ ATM? ಬೇರೆ ಯಾವ ATM ಇಲ್ವೇ ಇಲ್ವಾ? ನಿನಗೆ ಅಷ್ಟೊಂದು ಭಯ ಆದ್ರೆ ಕಾರ್ಡ್ ಕೊಡು, ಪಿನ್ ನಂಬರ್ ಕೊಡು, ನಾನು ಹೋಗಿ ಡ್ರಾ ಮಾಡ್ಕೊಂಡ್ ಬರ್ತೀನಿ. ಪಿನ್ನು ಯಾರಿಗೂ ಕೊಡ್ಬಾರ್ದಂತೆಪ್ಪ, ಹೇಳಬಾರ್ದಂತೆ. ನಮ್ ಕೋಡು ನಮ್ಮ ಹತ್ರನೇ ಇರ್ಬೇಕಂತೆ. ಆಯ್ತು, ನಿನ್ನ ಕೋಡನ್ನ ನೀನೇ ಇಟ್ಕೋ. ಯಾರು ಕೊಟ್ಟದಂಗೆ? ನಿನಗ ನನ್ನ ಮೇಲೆ ನಂಬಿಕೆ ಇದ್ರೆ ಕಾರ್ಡ್ ಕೊಟ್ಟು ಪಿನ್ ನಂಬರ್ ಹೇಳು, ನಾನೇ ಹೋಗಿ ಡ್ರಾ ಮಾಡ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಹಾಗಾದ್ರೆ ತಲೆಗೆ ಒಂದು ಹೆಲ್ಮೆಟ್ ಹಾಕೊಂಡು ಹೋಗು. ಯಾಕೆ? ಯಾರಾದ್ರೂ ಹೊಡೆದ್ರೆ ತಲೆಗೆ ಏಟ್ ಬೀಳಲ್ಲ. ಅಕ್ಕರೆ ನಾಡಿನ ಅಕ್ಕರೆ ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ ಹಗಲೊತ್ತು ಗುಂಡು ಹಾರಿಸೋದು ಗೊತ್ತು, ರಾತ್ರಿ ಹೊತ್ತು ಗುಂಡು ಹಾಕೊಂಡು ಗುಂಡಾಗಿರಿ ಮಾಡೋ ಗುಂಡಗಳನ್ನ ಹಿಡಿಯೋದು ಗೊತ್ತು, ಹಾಗೆ ಹಿಡಿದಿರ ಕಳ್ಳರನ್ನ ಬಿಡೋದು ಗೊತ್ತು. ಬಾಯಿ ಇನ್ಸ್ಪೆಕ್ಟರೇ, ನಿಮ್ಮನ್ನ ನೋಡಿದಲೆ ಸಾಕ್ಷಾತ್ ಯಮಧರ್ಮನೇ ಮನೆಗೆ ಬಂದ ಹಾಗಾಗುತ್ತೆ. ಏನ್ ತಾಯಿ, ಪೊಲೀಸರನ್ನ ಯಮನಿಗೆ ಹೋಲಿಸ್ತಾ ಇದ್ದೀರಲ್ಲ? ನಮ್ಮಲ್ಲಿ ಕೆಲವರು ಹಾಗೆಯೇ ತಿಳ್ಕೊಂಡಿದ್ದಾರೆ. ಶಿಕ್ಷೆ ಕೊಡೋದನ್ನ ಯಮಧರ್ಮ ನಿಮ್ಮನ್ನ ನೋಡಿ ಕಲಿಬೇಕು. ನೋಡವ ತಾಯಿ, ನಾವ್ ಯಾಕೆ ಬಂದಿದ್ದು ಅಂದ್ರೆ ಪಕ್ಕದ ರೋಡಲ್ಲಿ ಒಂದು ATM ಇದೆ. ಅಲ್ಲಿ ಯಾರೋ ಒಬ್ಬ ಡ್ರಾ ಮಾಡ್ಬೇಕಾದ್ರೆ ಹಿಂದಿಂದ ಹೋಗಿ ಕಳ್ಳ ತಲೆ ಮೇಲೆ ಹೊಡೆದು ಅಟ್ಯಾಕ್ ಮಾಡಿ ದುಡ್ಡು, ಹಣ, ವಾಚು, ಮೊಬೈಲ್ ಎಲ್ಲ ಕಿತ್ಕೊಂಡು ಹೊಂಟೋಗಿದ್ದು. ಇದು ಇವತ್ತು ಬೆಳಗ್ಗೆ ತಾನೇ ಆಗಿದ್ದು. ಈ ವಿಷಯ ಇನ್ನ ಪೇಪರ್ ಅಲ್ಲೂ ಬಂದಿಲ್ಲ, ಟಿವಿಲೂ ಬಂದಿಲ್ಲ. ನಿಮ್ಗೆ ಯಾಕೆ ಗೊತ್ತಾಯ್ತು? ನಮಗ್ ಬಿಡಿ ಸರ್, ವಿಷಯ ತಾನಾಗ್ತಾನೆ ಬಂದು ಬಿಡುತ್ತೆ. ಕಾಲ ಕೆಟ್ಟ ಹೋಯ್ತು ಇನ್ಸ್ಪೆಕ್ಟರೇ, ಅದಕ್ಕೆ ನಾನು ATM ಕಾರ್ಡ್ ಇಟ್ಕೊಂಡಿಲ್ಲ, ಬರೀ ರೇಷನ್ ಕಾರ್ಡ್ ಮಾತ್ರ ಇಟ್ಕೊಂಡಿಲ್ಲ. ಇನ್ಸ್ಪೆಕ್ಟ್ರೆ, ನೀವು CC ಕ್ಯಾಮ್ರಾ ಚೆಕ್ ಮಾಡಿದ್ರ? CC ಕ್ಯಾಮ್ರಾ ಎಲ್ಲ ಕೆಟ್ಟೋಗಿದ್ಯಲ್ಲ. ಅದೊಂದೇ ಕೆಟ್ಟ ಹೋಗಿಲ್ಲ, ಎಲ್ಲಾ ಕ್ಯಾಮ್ರಾನು ಕೆಟ್ಟ ಹೋಗಿದೆ, ಯಾವುದು ನೆಟ್ ಕೆಲಸ ಮಾಡಲ್ಲ. ಈ ತೋಟಗಳಲ್ಲಿ ಹೆದರ್ಸ್ಬೇಕು ಅಂತ ಬೆದ್ರು ಬೊಂಬೆ ನಿಲ್ಸಿರ್ತಾರಲ್ಲ, ಹಾಗೆ ATM ಅಲ್ಲಿ CC ಕ್ಯಾಮ್ರಾನ ಫಿಟ್ ಮಾಡಿರ್ತಾರೆ, ಅದ್ರ ಕನೆಕ್ಷನ್ ಕೊಟ್ಟಿರಲ್ಲ. ಈ ವಿಷಯ ಎಲ್ಲ ನಿಮ್ಗೆ ಹೆಂಗ್ ಗೊತ್ತು? ಸುಮ್ನೆ ಗೆಸ್ ಮಾಡಿದೆ ಸರ್. ಮಿಸ್ಟರ್ ಪಾಂಡುರಂಗ ಅವರೇ, ಸ್ವಲ್ಪ ಬರ್ತೀರಾ? ಓಹೋ ಇನ್ಸ್ಪೆಕ್ಟ್ರು, ಏನ್ ಸಮಾಚಾರ? ಪಕ್ಕದ ರೋಡಲ್ಲಿರೋ ATM ಅಲ್ಲಿ ದರೋಡೆಯಾಗಿದೆ. ಅತ್ತೆ ಸುತ್ತಮುತ್ತ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ದರೋಡೆ ಆಗಿದೆ ಅಂತ ಗೊತ್ತು, ಆದ್ರೆ ಯಾರು ಮಾಡಿದಾರ ಅಂತ ಗೊತ್ತಿಲ್ಲ. ಅಲ್ರಿ, ಈ ವಿಷಯ ಪೇಪರ್ ಅಲ್ಲೂ ಬಂದಿಲ್ಲ, ಇನ್ನು ಟಿವಿಲೂ ಬಂದಿಲ್ಲ. ನಿಮ್ಮ ಮನೆಯವ್ರಿಗೆ ಮಾತ್ರ ಈ ವಿಷಯ ಗೊತ್ತಾಗಿದೆ ಅಂದ್ರೆ ಅದ್ ಹೇಗ್ ಸಾಧ್ಯ? ನನ್ನ ತಂಗಿ ಅದೇ ATMಗೆ ದುಡ್ಡು ಡ್ರಾ ಮಾಡಕ್ಕೆ ಅಂತ ಹೋಗಿದ್ಲು. ಆಗ ಆ ವಿಷಯ ಗೊತ್ತಾಯ್ತಂತೆ, ಒಂದ್ ಹೇಳಿದ್ಲು. ಸ್ವಲ್ಪ ನಿಮ್ ತಂಗಿನ ಕರೀತೀರಾ? ದೇವ್ರ ಕೊಟ್ಟ ತಂಗಿ, ಬಾ 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 ಬಾ. ಏನಣ್ಣಯ್ಯ? ಪಕ್ಕದ ರಸ್ತೆಯಲ್ಲಿರೋ ATM ಅಲ್ಲಿ ದರೋಡೆ ಆಯ್ತಂತೆ. ಹೌದು ಅಣ್ಣಯ್ಯ. ತಲೆ ಹೊಡೆದು ದುಡ್ಡು, ಮೊಬೈಲ್ ಕಿತ್ಕೊಂಡು ಹೋಗಿದಾನಂತೆ. ಹೌದು ಅಣ್ಣಯ್ಯ. ತಲೆಗೆ ಏಟ್ ಬಿದ್ದಿದೆ. ಪೊಲೀಸ್ ಕಾನ್ಸ್ಟೇಬಲ್ ತಲೆಗೆ ಏಟ್ ಬಿದ್ದಿದೆಯಂತೆ. ನನಗಲ್ಲ ಸರ್, ATM ಅಲ್ಲಿ ಡ್ರಾ ಮಾಡಕ್ ಹೋಗಿದ್ನಲ್ಲ, ಅವನ್ ತಲೆಗೆ ಏಟ್ ಬಿದ್ದಿರೋದು. ಅವನ್ನೇ ಹೋಗಿ ಕೇಳಿ, ಕಳ್ಳ ಯಾರು ಅಂತ ಹೇಳ್ತಾನೆ. ಅವನು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಅವನ್ಗಿನ್ನೂ ಜ್ಞಾನ ಬಂದಿಲ್ಲ. ಹಲೋ, ಹೇಳಿ ಸರ್. ಸರಿ ಸರ್, ಈಗಲೇ ಚೆಕ್ ಮಾಡ್ತೀನಿ ಸರ್. ಎಸ್ ಸರ್. ಇವತ್ತು ಯಾರಾದ್ರೂ ನಿಮ್ಮ ಮನೇಲಿ ಮೊಬೈಲ್ನ ಕೊಂಡ್ಕೊಂಡ್ರಾ? ನಾನ್ ಕೊಂಡ್ಕೊಂಡೆ ಸರ್. ಸ್ವಲ್ಪ ಮೊಬೈಲ್ನ ನೋಡ್ಬೋದಾ? ತಗೊಳ್ಳಿ, ಅದಕ್ಕೇನಂತೆ ಸರ್, ಅನುಮಾನನೇ ಇಲ್ಲ, ಸೇಮ್ ಟು ಸೇಮ್ ಇವನೇ ATM ಕಳ್ಳ. ಏನ್ ಹೇಳ್ತಿದ್ದೀರಾ ಸರ್? ATM ಅಲ್ಲಿ ಏಟ್ ತಿಂದ ವ್ಯಕ್ತಿ ಒಂದು ಮೊಬೈಲ್ ಕಳ್ಕೊಂಡಿದ್ದಾನೆ. ಆ ಮೊಬೈಲ್ ಇಲ್ಲಿದೆ ಸರ್. ಇದು ನನ್ನ ಮೊಬೈಲ್ ಸರ್, ನನಗೂ ATMಗೂ ಯಾವ ಸಂಬಂಧನೂ ಇಲ್ಲ ಸರ್. ಅಲ್ಲ ಇನ್ಸ್ಪೆಕ್ಟ್ರೆ, ಒಂದೇ ತರ ಮೊಬೈಲ್ ಇದ್ದ ಮಾತ್ರಕ್ಕೆ ಅವನ್ನೇ ಕಳ್ಳ ಅಂತಿರಲ್ಲ. ಮೊದ್ಲು ದರೋಡೆಗೊಳಗಾದ ವ್ಯಕ್ತಿನ ವಿಚಾರಿಸ್ರಿ. ಸಾಕ್ ಸುಮ್ಕಿರ್ರಿ. ATM ಅಲ್ಲಿ ಏಟ್ ತಿಂದ ವ್ಯಕ್ತಿ ಮಾತಾಡೋ ಸ್ಥಿತಿಲಿಲ್ಲ. ಅವ್ನ ಜ್ಞಾನ ಬಂದ್ಮೇಲೆ ಎನ್ಕ್ವೈರಿ ಮಾಡ್ತೀನಿ.
ಅಲ್ಲಿವರೆಗೂ ಇವನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸಾಕ್ಷಿದ ಒಪ್ಕೊಂಬಿಡು. ಈ ಇನ್ಸ್ಪೆಕ್ಟರ್ ನಾಗರಾಜ್ ಹತ್ರ ನಿನ್ನ ಆಟ ನಡೆಯಲ್ಲ, ನಿನ್ ಮೈ ಮುಳೆ ಒಂದು ಉಳಿಯಲ್ಲ. ನಮ್ಮ ಸಾಹೇಬರು ಎಂತೆಂತ ಕೇಸ್ ನಡೆದಾಕವ್ರೆ, ಇದು ಯಾವ್ದೋ ಜುಜ್ಬಿ ಕೇಸು. ಎಲೆಕ್ಟ್ರಾನಿಕ್ ಯುಗ ಬಂದ ಮೇಲೆ ಸೈಬರ್ ಕಳ್ಳರು ಜಾಸ್ತಿ ಆಗ್ಬಿಟ್ಟವ್ರೆ. ಎಷ್ಟು ದರೋಡೆ ಮಾಡಿದೆ, ಎಲ್ಲಿ ಮಾಡಿದೆ? ರಂಗರಾಜನ ಯಂತ್ರ ಹೊಡೆದೆ ಅಂತ ಹೇಳು. ಸರ್ ನಾನು ಎಲ್ಲೂ ದರೋಡೆ ಮಾಡಿಲ್ಲ, ಯಾರಿಗೂ ಹೊಡೆದು ಇಲ್ಲ ಸರ್. ಮತ್ತೆ ಈ ಮೊಬೈಲ್ ಹೆಂಗ್ ಬಂತು, ಎಲ್ಲಿ ಸಿಕ್ತು? ಸರ್ ಇದನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದು ಸರ್. ನೀನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದಕ್ಕೆ ಬಿಲ್ ಇದೆಯಾ? ಅದಕ್ಕೆ ವಾರಂಟಿ ಇದೆಯಾ? ಹೋಗ್ಲಿ, ನಿನ್ನ ಮೇಲೆ ನಿನ್ಗೆ ಗ್ಯಾರಂಟಿ ಇದೆಯಾ? ಸರ್ ಅದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸರ್. ಅಂದ್ರೆ ಯಾರ್ದೋ ಬ್ಯಾಂಡ್ ಬಾರಿಸಿ ಯಾಂಡ ಬದಲಾಯಿಸ್ಕೊಂಡಿದ್ದೀನಿ ಹಂಗಾಯ್ತು. ಸರ್ ಚೀಪಾಗಿ ಸಿಗುತ್ತೆ ಅಂತ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡಿದ್ದೀನಿ ಸರ್. ಚೀಪಾಗಿ ಸಿಗ್ತದೆ ಅಂತ ಇಂದು ಮುಂದೆ ನೋಡ್ದಲೇ ತಗೊಂಡ್ಬಿಡೋದೇನ್ರಿ? ಏನ್ ಮಕ್ಕ ನೋಡ್ತಾ ಇದೆಯೋ ಸರ್? ಬರ್ಬೇಕು ಜಾಜಿ ಜಬ್ಬಲ್ದಿನ್ನಿ ಅವರು. ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇವನು ನಿಮ್ಮನೆ ಹುಡುಗಾಟ ಮೇಲೆ ಬೀಸ್ತಾ ಇರೋದು. ನೋಡಿ ಇನ್ಸ್ಪೆಕ್ಟರ್, ನಾನು ಮಹಿಳಾ ಸಂಘದ ಪ್ರೆಸಿಡೆಂಟ್. ನನ್ನ ಹಿಂದೆ 100 ಮಹಿಳಾ ಸಂಘ ಇದೆ. ನನ್ನ ಹಿಂದೆ ಲಕ್ಷಾಂತರ ಜನ ಮಹಿಳೆಯರಿದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ರೆ ಜನ ನಮ್ಮಿಂದೇನು ಬರ್ತಾರೆ. ಮೇಡಮ್, ಮಹಿಳೆಯರು ಎಷ್ಟು ಜನ, ಮಹನೀಯರು ಎಷ್ಟು ಜನ ಅಂತ ನಾವು ಸರ್ವೆ ಮಾಡ್ತಾ ಇಲ್ಲ. ನಾವು ಸರ್ವೆ ಮಾಡ್ತಾ ಇರೋದು ಕಳ್ಳರ ಬಗ್ಗೆ. ಕದ್ದಿರೋ ಮೊಬೈಲು ಇಲ್ಲಿದೆ. ಏಟ್ ಬಿದ್ದಿರೋ ವ್ಯಕ್ತಿಗೆ ಈ ಮೊಬೈಲ್ ಸಂಬಂಧಪಟ್ಟಿದ್ದು. ವಿಟ್ಲ, ಅದೇನಾಯ್ತು ಅಂತ ಡೀಟೇಲ್ ಆಗಿ ಹೇಳ್ಬಾರ್ದಾ? ಸರ್ ಬೆಳಗ್ಗೆ ಒಬ್ಬ ವ್ಯಕ್ತಿ ಸಿಕ್ಕಿದ, ಈ ಮೊಬೈಲ್ ನನಗೆ ಮಾರ್ದ ಸರ್. ಚಾರ್ಜರ್ ಕೊಟ್ನಾ? ಇಲ್ಲ ಸರ್. ಮೊಬೈಲ್ ಮಾರ್ಬೇಕಾದ್ರೆ ಚಾರ್ಜರ್ ಕೊಟ್ಟಿಲ್ಲ ಅಂದ್ರೆ ಅದು ಕದ್ದಿರ ಮಾಲು ಅಂತ ತಿಳ್ಕೊಬೇಕಾಯ್ತು. ಸಸ್ತಾ ಮಾಲು ಅಂತ ನಾನು ತಗೊಂಡ್ಬಿಟ್ಟೆ ಸರ್. ಆ ವ್ಯಕ್ತಿ ಹೇಗಿದ್ದ? ಸರ್ ಹೇಗಿದ್ದ ಅಂತ ಹೇಳೋದು ನನಗೆ ಗೊತ್ತಾಗಲ್ಲ. ಬೇಕಾದ್ರೆ ಚಿತ್ರ ಬಿಡಿಸಿ ತೋರಿಸ್ತೀನಿ ಸರ್. ಅಲ್ಲ ಇನ್ಸ್ಪೆಕ್ಟ್ರೆ, ರೇಖಾಚಿತ್ರ ಬಿಡಿಸಿದಾಯ್ತು ತಾನೆ? ಬಿಟ್ಲನ್ನ ಬಿಟ್ಬಿಡಿ, ನಾನ್ ಜಾಮೀನ್ ಕೊಟ್ಟು ಬಿಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಇದು ಕ್ರಿಮಿನಲ್ ಕೇಸು. ಜಾಮೀನ್ ಮೇಲೆ ಬಿಡಕ್ಕಾಗಲ್ಲ. ಇವತ್ತ ಶನಿವಾರ ಸೋಮವಾರ ಬಂದು ಕೋರ್ಟ್ ಅಲ್ಲಿ ಬಿಡಿಸ್ಕೊಂಡು ಹೋಗಿ. ಅಲ್ಲಿವರೆಗೂ ನೀನೇನು ಯೋಚನೆ ಮಾಡಬೇಡಪ್ಪ, ನಾವ್ ಹಾಕೊಂಡು ರುಬ್ತಾ ಇರ್ತೀವಿ. ಅಮ್ಮ, ನಮ್ಮ ಯಜಮಾನ್ರಿಗೆ ಪೊಲೀಸವರು ಸಿಕ್ಕಾಪಟ್ಟೆ ಹೊಡಿತಾ ಇದಾರಂತೆ. ತಪ್ಪೆಲ್ಲ ನಿಮ್ ಯಜಮಾನರೇ. ATM ವಿಷಯ ತನಗೆ ಗೊತ್ತಿದೆ ಅನ್ನೋಳು ಹಾಗೆ ದೊಡ್ಡದಾಗಿ ಕೊಚ್ಕೊಂಡ್ರೆ ಪೊಲೀಸ್ನವರ ಕಣ್ಣು ಬೀಳದೆ ಇರುತ್ತಾ? ಅದಕ್ಕೆ ಎತ್ತ ಹಾಕೊಂಡು ಹೋದ್ಲು. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ಪೊಲೀಸವರು ಹಗಲು ರಾತ್ರಿ ಹಿಡ್ಕೊಂಡು ಹೊಡಿತಾ ಇದಾರಂತೆ. ಪೊಲೀಸ್ನವರಿಗೂ ಹೋಗ್ಬೇಕಲ್ಲಮ್ಮ. ಈಗಿನ ಕಾಲದ ಹುಡುಗರಿಗೆ ಮೊಬೈಲ್ ಶೋಕಿ ಶುರು ಆಗ್ಬಿಟ್ಟಿದೆ. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ರಸ್ತೆ ತಗೊಂಡ್ರೆ ಹೀಗೆ ಆಗೋದು. ಮಿಸ್ಟರ್ ಪಾಂಡುರಂಗ ಅವರೇ, ಚೆನ್ನಾಗಿದ್ದೀರೋ? ನಮ್ಮ ಒಳಿಯಂದ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ನಾನು ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ? ಒಂದ್ ವೇಳೆ ನಾನು ಚೆನ್ನಾಗಿದ್ರು ನನ್ನ ದೇವರು ಕೊಟ್ಟ ತಂಗಿ ಚೆನ್ನಾಗಿರ್ಬೇಕಲ್ಲ. ಕೊಡೋ ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದಾಳೆ. ಕಣ್ಣೀರೇ ಕಾಣ್ತಾ ಇಲ್ಲ. ಹೊತ್ತು ಗೊತ್ತೋಗಿದೆ. ಇನ್ಸ್ಪೆಕ್ಟ್ರೆ, ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಮನೆಗಳಿವೆ. ಅವನ್ನೆಲ್ಲ ಬಿಟ್ಬಿಟ್ಟು ನಮ್ಮನೆ ಹುಡುಕೊಂಡು ಬಂತಿರಲ್ಲ ಯಾಕೆ? ನಮ್ಮನೆ ಯಾವಾಗ ತಕ್ಕೊಂಡಿರುತ್ತೆ ಅಂತ. ಅಲ್ಲ, ಅದಕ್ಕೆ ಕಾರಣ ಇದೆ. ಈ ರೇಖಾಚಿತ್ರ ಯಾರ್ದು ಅಂತ ಒಸಿ ನೋಡಿ. ಕಣ್ಣು, ಮೂಗು, ಬಾಯಿ ಎಲ್ಲ ಏಟ್ ನಂತರನೇ ಇಲ್ವಾ ಮಾತೋಶ್ರೀ? ಲೋಪು ನಿಂದೆ ಪಡಿಯಚ್ಚು. ಕಟ್ ಹಾಕ್ಸಿ ನಿಮ್ಮ ಅಪ್ಪನ ಫೋಟೋ ಪಕ್ಕದಲ್ಲಿ ಇಟ್ಬಿಡ. ಕಟ್ಟಾಕ್ಸಿ ಅಂತ ತಂದಿಲ್ಲ, ಇದನ್ನ ಪೊಲೀಸ್ ಸ್ಟೇಷನ್ ಮುಂದೆ ನೇತ್ ಹಾಕಕ್ ತಂದಿದ್ದೀನಿ. ಯಾಕೆ ಇಸ್ಬಿಟ್ರೆ? ನಿಮ್ಗೆ ಲೈಟ್ ಆಗಿ ಸನ್ಮಾನ ಮಾಡೋಣ ಅಂತ. ರಾಜ್ಯೋತ್ಸವ ಸೀಸನ್ ಮುಗಿತಲ್ಲ, ಕಳ್ಳತನದ ಸೀಸನ್ ಶುರುವಾಗಿದೆಯಲ್ಲ. ಅಂದ್ರೆ ಈ ರೇಖಾಚಿತ್ರನ ಬರ್ಸಿದ್ದು ಕಳ್ಳನ್ ಕೈಲ? ಪಾಂಡುರಂಗ ಅವರೇ, ನಿಮ್ಮ ನಾಟಕ ನನ್ನ ಹತ್ರ ನಡೆಯಲ್ಲ. ವಿಟ್ಲನ್ಗೆ ಮೊಬೈಲ್ ಮಾರಿದ ವ್ಯಕ್ತಿನೇ ಇವನು. ಅಂದ್ರೆ ನಾನ್ ಮಾರಿದ್ದು ಅಂತನಾ? ನಮ್ಗೆ ಆತರ ರಿಪೋರ್ಟ್ ಬಂದಿದೆಯಲ್ಲ. ವಿಟ್ಲ ರೇಖಾಚಿತ್ರ ಬಿಡಿಸಿ ಈ ವ್ಯಕ್ತಿನೇ ಮೊಬೈಲ್ ಮಾರಿದ್ದು ಅಂತ ಹೇಳಿದಾನಲ್ಲ. ಇದು ಅವ್ರ ಫಿಟ್ಟಿಂಗ. ಒಂದು ತಿಳ್ಕೊಳ್ಳಿ, ನಾನು ATM ಕಳ್ಳ ಅಲ್ಲ. ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ರೇಖಾಚಿತ್ರ ನಂದಲ್ಲ. ಈಗ ತಾನೇ ನಂದು ಅಂತ ತಾಯಿ ಮಗ ಇಬ್ರು ಒಪ್ಕೊಂಡ್ರೆ ಈಗ ಗೊತ್ತಾಯ್ತು ATM ಕಳ್ಳ ನೀನೇ ಅಂತ. ಮರ್ಯಾದೆಯಾಗಿ ನನ್ನ ಜೊತೆ ಸ್ಟೇಷನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ
ಕೊಚ್ಚಬೇಕಾಗುತ್ತೆ. ಎಳ್ನೀರ್ನಲ್ಲ ನಿನ್ನ. ರಾಮರಾಮ, ನಿಮ್ ಯಜಮಾನಿಗೆ ಏನ್ ಮತ್ತೆ ದೊಡ್ಡ ರೋಗ? ಯಾಕೆ ಹೀಗ್ ಮಾಡಿದ್ಲು? ಅಮ್ಮ, ಸ್ಟೇಷನ್ ಅಲ್ಲಿ ಒಬ್ರೇ ಇರೋದಕ್ಕೆ ನಮ್ಮ ಯಜಮಾನ್ರಿಗೆ ಬೇಜಾರಾಗಿರ್ಬೇಕು. ಅದಕ್ಕೆ ಕಂಪ್ನಿಗೆ ಅಂತ ಅಣ್ಣ ಇನ್ ಕರ್ಸ್ಕೊಂಡಿದ್ದಾರೆ. ಒಂಟಿ ಕಾಲಲ್ಲಿ ನಿಲ್ಸಿ ಹಿಂಗ್ ಹೊಡೆದ್ರೆ ಹೆಂಗ್ ಸರ್? ಭಾರ ಬಿದ್ದಿರೋ ಕಾಲಿಗೆ ಹೊಡಿಬಾರ್ದು ಸರ್. ಬಾಯಿ ಬಿಡ್ಸಕ್ ನಾವ್ ಹಿಂಗೆ ಮಾಡೋದು ಸರ್. ಸತ್ತಿ ಆಚೆ ಕಟ್ಟೋವರೆಗೂ ನಾವ್ ಹಿಂಗೆ ಕೊಡ್ತಾ ಇರ್ತೀವಿ. ತುಂಬಾ ನೋವಾಗ್ತಿದೆ ಸರ್. ಒಂಟಿ ಕಾಲಲ್ಲಿ ಎಷ್ಟೊತ್ತು ಅಂತ ನಿಲ್ಲೋದು? ಕಾಲನ್ನ ಬದಲಾಯಿಸ್ಬೋದ ಸರ್? ಕಾಲ್ನ ಬದಲಾಯಿಸ್ಕೊಂಡ್ರೆ ಪ್ರಾಣನು ಬದಲಾಯಿಸ್ಬೇಕಾಗುತ್ತೆ. ಇವರಿಬ್ರು ಮುಖ ನೋಡಿದ್ರೆ ಇಬ್ರು ಸೇರ್ಕೊಂಡೆ ಆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ನಿಜ ಕಣ, ಇವರಿಬ್ರು ಮುಖದಲ್ಲಿ ATM ಮಿಷಿನ್ ಕಳೆ ಎದ್ದು ಕಾಣಿಸ್ತಾ ಇದೆ. ಸರ್, ಅಮಾಯಕರನ್ನ ಹಿಡಿದು ಹೊಡೆದ್ರೆ ಕಮಿಷನರಿಗೆ ದೂರ ಕೊಟ್ಟು ನಿಮ್ ಮೇಲೆ ಗೂಬೆ ಕೂರ್ಸ್ಬಿಡ್ತೀನಿ. ಏಯ್, ನಿಮ್ಗೆ ಗೂಬೆ ಕೂರ್ಸೋದಕ್ಕೆ ನಮ್ ಸಾಹೇಬ್ರನ್ನ ಸಿಕ್ಕಿದ್ದು. ಅವ್ರನ್ನೇನ್ ಗೂಬೆ ಅನ್ಕೊಂಡಿದ್ದೀರಾ? ಅವ್ರನ್ನೇನ್ ನಾಲಾಯಕ್ ಅನ್ಕೊಂಡಿದ್ದೀರಾ? ಅವ್ರನ್ನ ಕೆಲ್ಸಕ್ಕೆ ಬಾರ್ದೇ ಇರೋರು ಅನ್ಕೊಂಡಿದ್ದೀರಾ? ಇಲ್ಲಿವರೆಗೂ ಒಬ್ಬ ಕಳ್ಳನ್ನ ಹಿಡ್ದಿಲ್ಲ ಅಂತ ಆಡ್ಕಂತ ಇದ್ದೀರಾ? ಮುಚ್ಚ ಬಾಯಿ, ಇವರಿಬ್ರು ಮುಂದೆ ನನ್ನೇ ಬೈತಾ ಇದೆಯಲ್ಲ. ನಾನ್ ಬೈದಿದ್ ನಿಮ್ಮನ್ನಲ್ಲ ಸರ್, ಇವ್ರನ್ನ. ನೀನ್ ಬೈದಿದ್ದು ನನ್ನೇ ಬೈದಂಗಿತ್ತಲ್ಲ. ಎಲ್ಲ ಕಾಕ ತಾಳಿಯ ಸರ್. ಯಾವ ಕಾಗೆನೋ ಯಾವ ತಾಳೆ ಮರನೋ ಒಂದು ಗೊತ್ತಾಯ್ತಾ ಇಲ್ಲಪ್ಪ. ಇವರಿಬ್ರು ಒಂದೇ ಮನೆ ಹುಡುಗರು. ಹೌದು ಸರ್, ನಮ್ದು ಕತ್ತಿ ಹಿಡಿದು ಹೋರಾಡ್ದು ವಂಶ. ಅದಕ್ಕೆ ಈಗ ATM ಮೇಲೆ ಹೋರಾಡ್ತಾ ಇರೋದು. ನೀವಿಬ್ರು ಒಟ್ಟಾಗಿ ATM ಹತ್ರ ಹೋದ್ರಿ. ATM ಮುಂದೆನೆ 3-4 ಸಲ ಓಡಾಡಿದ್ರಿ. ಯಾರೋ ಅಮಾಯಕ ದುಡ್ಡು ತಗೊಳಕ್ಕೆ ATM ಒಳಗಡೆ ಹೋದ. ನೀವು ಹಿಂದಿಂದ ಹೋಗಿ ಅವನ್ ತಲೆ ಹೊಡೆದ್ರಿ, ಹಣನ ದೋಚಿದ್ರಿ, ಕಾರ್ಡು ಮೊಬೈಲು ಕಿತ್ಕೊಂಡ್ರಿ, ಈಚೆ ಬಂದ್ರಿ, ಶಟರ್ನ ಹೇಳಿದ್ರಿ. ಮೊನ್ನೆ ಆಗಿದ್ ಹಿಂಗೇನೆ. ಅದನ್ನ ಮಾಡಿದ್ದೆ ನೀವು. ಅದಾದ್ಮೇಲೆ ಅವನನ್ನ ಯಾರೋ ಹಾಸ್ಪಿಟ್ಲಿಗೆ ಸೇರ್ಸಿದ್ರು. ಇನ್ನ ಅವನು ರಿಕವರ್ ಆಗಿಲ್ಲ. ಅರ್ಧಂಬರ್ಧ ಪ್ರಜ್ಞೆಯಲ್ಲಿ ಕಾರ್ಡು ಅಂತಿದ್ದಾನೆ. ಹೌದು, ಯಾವ್ದು ನಮ್ಗೆ ಗೊತ್ತಿಲ್ಲ ಸರ್. ಬಿಡ್ಲಾ, ನಿಂಗೆ ಗೊತ್ತೇನೋ? ಗೊತ್ತಿಲ್ಲ ಬಾವ. ಅಂದ್ರೆ ನೀವು ಸತ್ಯ ಹೇಳಲ್ವೇನ್ರಪ್ಪ? ಹೋಗ ಮಳ್ಳನ್ ಮುಟ್ಟೆ ಹೇಳ್ಕಂಬ. ಆಗ್ಲೇ ಹೊಡೆದ್ರಲ್ಲ, ಮತ್ತೆ ಯಾಕೆ ಸರ್ ಹೊಡಿತಿದ್ದೀರಾ? ಅವ್ನ್ ಮಳ್ಳನ್ ಮೂಟೆ ಎಳ್ಕೊಂಬರತಕ್ಕ ನಿಮ್ಗೆ ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ. ಏನ್ ಸರ್ ಒಂಟಿ ಕಾಲ್ ಮೇಲೆ ಡಬಲ್ ಬಾರ? ಸತ್ಯ ಹೇಳಿದ್ರೆ ಇಷ್ಟಕ್ಕೆ ಬಿಡ್ತೀವಿ, ಇಲ್ಲ ಅಂದ್ರೆ 20 kg 30 kg 40 kg ಅಂತ ಒರೆಸ್ತಾನೆ ಇರ್ತೀವಿ. ಇಷ್ಟೊಂದು ಭಾರ ಹೊತ್ಕೊಂಡ್ರೆ ಕಾಲ್ ಮುರಿದೋಗುತ್ತೆ ಸರ್. ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಮೂಟೆ ಇಳಿಸಿದ್ರೆ ಯಾವ್ದಾದ್ರು ಒಂದು ಕ್ಲಿಪ್ ಕೊಟ್ಟಿದ್ವಿ ಸರ್. ATM ಅಲ್ಲಿ ಯಾರು ದರೋಡೆ ಮಾಡಿದ್ದು ಅಂತನಾ? ಸರ್, ಇಳಿಸೋ ಇಳಿಸೋ. ಸರ್ ಸರ್ ನಂದು ಕ್ಲೂ ಕೊಡ್ತಾ ಇರೋ ನೀನು ಒತ್ಕೊಂಡು ನಿಂತ್ಕೊಳ್ಳೋ. ಸರ್, ಒಂದೇ ಒಂದು ಫೋನ್ ಮಾಡ್ಲಾ? ಯಾಕೆ? ಕ್ಲೂ ಸರ್. ಜಾಜವ್ರೆ, ನಾನು ವಿಟ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದೀವಿ. ನಿಮ್ಮ ಮಹಿಳಾ ಸಂಘದ ಶಕ್ತಿನೆಲ್ಲ ಸೇರಿಸ್ಕೊಂಡು ನಮ್ಮಿಬ್ಬರನ್ನ ಬಿಡ್ಸ್ಕೊಂಡು ಹೋಗಿ. ನೋ ಸಾರಿ ಹಬಿ, ಇದು ಕಳ್ತನದ ವಿಷಯ. ಅದು ಅಲ್ಲದೆ ಮರ್ಡರ್ ಅಟೆಂಪ್ಟ್ ಮಾಡಿರೋ ವಿಷಯ. ನನ್ನ ಹೆಸರು ಪೇಪರ್ ನಲ್ಲಿ ಬರೋದು, ಆ ವಿಷಯ ರಾಜೇಶ್ವರಿಗೆ ಗೊತ್ತಾಗೋದು, ಇದೆಲ್ಲ ಬೇಕಾ? ನಾನು ಇನ್ನೇನ್ ಮಾಡ್ಲಿ? ನೀವೇ ನೈಸ್ ಆಗಿ ಬಿಡ್ಸ್ಕೊಂಡು ನೈಸ್ ರೋಡಲ್ಲಿ ಬಂದ್ಬಿಡಿ, ಟ್ರಾಫಿಕ್ ಕಮ್ಮಿ ಇರುತ್ತೆ. ಸರ್, ನನಗೆ ಮುಖ ನೆನಪಾಗ್ತಿದೆ, ಚಿತ್ರ ಬಿಡ್ಸ್ಕೊಡ್ಲಾ? ಇದು ATM ದರೋಡೆ ಮಾಡಿದ ಒಂದು ಚಿತ್ರ ಸರ್. ಸರ್, ಇಬ್ರು ಶಂಕಿತರಿದ್ರು, ಈಗ 3ನೇ ಸೇರ್ಕೊಂಡ. ಈಗ್ಲಾದ್ರೂ ನಮ್ಮನ್ನ ಬಿಡ್ತೀರಾ ಸರ್? ಇವನ್ನ ಎತ್ತಾಕೊಂಬಂದು ರುಬ್ತೀವಿ, ಇವನು ನಿಜ ಹೇಳಿದ್ಮೇಲೆ ನಿಮ್ಮನ್ನ ಬಿಡ್ತೀವಿ. ನೀವು ಅಲ್ಲಿ ತನಕ ಇಲ್ಲೇ ಬಿದ್ದಿರಿ. ಅಮ್ಮ, ನಮ್ಮ ಯಜಮಾನ್ರನ್ನು ಅಣ್ಣ ಇನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೋಗಿ ಬಿಡ್ಸ್ಕೊಂಡ್ ಬಾರೋ ಅಂದ್ರೆ ಈ ದಡಿಯ ಹೋಗೋದೇ ಇಲ್ಲ ಅಂತಾನೆ. ಯಾವನ್ನ ನಿನ್ನ ದಡಿಯ ಅನ್ನೋದು ಸಣಕ್ಲೆ? ಇವಳ ಗಂಡ ನಿನ್ಗೆ ಏನಾಗ್ಬೇಕು? ಅವಳು ಹಾಳ ಹೋಗ್ಲಿ. ಅಮ್ಮ ಸ್ವಲ್ಪ ಗಿರೆ. ನನ್ನ ಮಗ ನಿನಗೆ ಯಾರೋ ಯಾರಂಗತ್ತೆ? ಅಯ್ಯೋ ಪಾಪಿ,
ಟೈಮ್ ಕಲೆಕ್ಟ್ ಆಗಿ ನಿನ್ನ ಹೊಟ್ಟೆನ ತುಂಬ್ತಾನಲ್ಲ ಅವನು ಕಣೋ ಈ ಮನೆ ಯಜಮಾನ. ಅವನನ್ನು ಬಿಡಿಸ್ಕೊಂಡು ಬರ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೋ. ರಂಗತ್ತೆ ನಿನಗೆ ಪೊಲೀಸರ ವಿಷಯ ಗೊತ್ತಿಲ್ಲ. ಯಾರು ಸಿಗ್ಲಿಲ್ಲ ಅಂತ ನಮ್ಮನೆ ಒಳಗಾಕಿ ಚೆನ್ನಾಗಿ ರುಬ್ಬಿಡ್ತಾರೆ. ಅವರು ಕೂಡ ಒದೆಲೆ ನೀನು ಹಂಚ್ಕೊಂಡು ತಿನ್ಬೋದು ತಾನೆ. ಹಂಚ್ಕೊಂಡು ತಿನ್ನೋದಿಕ್ಕೆ ಅವನೇ ನನ್ನ ಒಡ ಹುಟ್ಟಿದವನೇನೆ. ತಪ್ಪು ಮಾಡಿಬಿಟ್ಟೆ ಪಲ್ಲು, ತಪ್ಪು ಮಾಡಿಬಿಟ್ಟೆ. ಕಳ್ಳಿಲಿ ಕುಲಿ ಕಾಯ್ತಿದ್ದವನ್ನ ಇಲ್ಲಿ ಕಲ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಗಂಡುಗಲಿ ವಂಶದ ಹಿರೀಕಲೆ ರಂಗಮ್ಮನವರು ಚೆನ್ನಾಗಿದ್ದೀರಾ? ನೀವು ನನ್ನ ಮಗನ್ನು ಅಳಿಯಂದಿಲ್ನು ಸ್ಟೇಷನ್ ನಲ್ಲಿ ಕೂಡ ಹಾಕೊಂಡಿರೋವಾಗ ನಾವು ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಇನ್ಸ್ಪೆಕ್ಟ್ರೆ? ನೋಡಿ ಸರ್, ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ, ನೋಡಿದ್ರೆ ಹೊಟ್ಟೆ ಹಚ್ಕೊಂಡಿರೋ ತರ ಕಾಣ್ತಾ ಇಲ್ಲ. ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಒಳ್ಳೆ ಗುಂಡ್ಕಲ್ ತರ ಇದಾರೆ. ಈ ಮನೆ ಮಕ್ಕಳು ಸ್ಟೇಷನ್ ಅಲ್ಲಿರುವಾಗ ಮನೇಲಿರೋರು ಈ ರೀತಿ ಅಲಂಕಾರ ಮಾಡ್ಕೋಬೇಕು ಅಂತ ಪದ್ಧತಿ ಇದೆಯೋ ಏನೋ. ಆ ಸುದ್ದಿ ಕೊಡ್ತಾ ನಮ್ಗೇನಪ್ಪ. ಈ ರೇಖಾಚಿತ್ರದಲ್ಲಿ ಇರೋರ್ನ ನೋಡಿದೀರಾ? ಈ ಫೇಸ್ ನ ಎಲ್ಲೋ ನೋಡಿದೀನಲ್ಲ. ಎಲ್ಲಿ? ರೈಲ್ವೆ ಸ್ಟೇಷನ್ ಅಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲ, ಸಿಟಿ ಮಾರ್ಕೆಟ್ ಅಲ್ಲ, ನಮ್ಮ ಮನೇಲೆ. ಅಮ್ಮ ಇವ್ನ್ ಪದ್ದು ಅಲ್ವಾ? ಅದೇ ಥರ ಇದೆ ಕಣೆ. ಪೊದ್ದುನ ಕರೀತೀರಾ? ಸಣ್ಣ ಸನ್ಮಾನ ಇಟ್ಕೊಂಡಿದ್ದಾರೆ ಅಂತ. ಪೊಲೀಸರು ನನಗೆ ಸನ್ಮಾನ ಮಾಡ್ತಿದ್ರ? ಸರ್ ಕಳ್ಳ ಸಿಕ್ಬಿಟ್ನಾ? ಸಿಕ್ಕಿದ್ದಾಯ್ತಲ್ಲ. ಯಾರು ಸರ್ ಕಳ್ಳ? ಇವನೇ ಸರ್ ಈ ರೇಖಾಚಿತ್ರ ನೋಡೋದಿಕ್ಕೆ ನಂತರನೇ ಇದೆ. ಯಾರು ಬಿಡಿಸಿದ್ದು? ಸ್ಟೇಷನ್ ಅಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದೀವಲ್ಲ, ಆ ಇಬ್ಬರಲ್ಲಿ ಒಬ್ಬ ಇದನ್ನ ಬಿಡಿಸ್ಕೊಟ್ಟ. ಅದೇ ಸಣ್ಣ ಕುಳಗಿದನಲ್ಲ ಅವನ? ಸಣ್ಣಗಿರೋನೋ ಉದ್ದಕಿರೋನೋ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬಪ್ಪ. ಏನೋ ನಮ್ಮ ಯಜಮಾನನ ಬಿಡಿಸ್ಕೊಂಬ ಅಂದ್ರೆ ಬಿಡಿಸ್ಕೊಂಬರಲ್ಲ ಅಂತೀಯಾ? ಈ ರೇಖಾಚಿತ್ರದಲ್ಲಿರೋದ್ ನೀನೆ ಅಂತ ಅನ್ನ ಹಾಕೊಟ್ಟಿದ್ದು. ಅಬ್ಬಾ, ಕಡೆಗೂ ಕಳ್ಳ ಸಿಕ್ಬಿಟ್ಟ. ನಿಜ ಹೇಳ್ತಾ ಇದೀರಾ? ಯಾರು ಸರ್ ಅವನು? ಈಗ ನಮ್ ಸಾಹೇಬರು ಕರ್ಕೊಂಡ್ ಬರ್ತಾರಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಬರ್ಲಿ ಸರ್, ಒಂಟಿ ಕಾಲಲ್ಲಿ ಜಾಡಿಸಿ ಓದ್ಬಿಡ್ತೀನಿ. ATM ಅಲ್ಲಿ ದರೋಡೆ ಮಾಡಿದ ಕಳ್ಳ ಬೇರೆ ಯಾರು ಅಲ್ಲ, ಇವನೇ. ನನಗೆ ಗೊತ್ತಿತ್ತು ಸರ್. ನೀವಿಬ್ರು ರೆಸ್ಟ್ ತಗೊಳ್ರಪ್ಪ. ನೀನು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋ. ಸರ್ ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಈ ರೇಖಾಚಿತ್ರ ನಿನ್ನೆ ಹೋಲ್ತಾ ಇದೆಯಲ್ಲಪ್ಪ. ಸರ್ ಅದು ಬರ್ತವ್ರ ತಪ್ಪು ಸರ್. ಈಗ ನೀನು ಒಂಟಿ ಕಾಲಲ್ಲಿ ನಿಂತ್ಕೋತೀಯ ಇಲ್ಲ ಎರಡು ಬೀಸ್ಲಾ? ಇನ್ಸ್ಪೆಕ್ಟರ್ ಏನ್ರಿ ಮಾಡ್ತಾ ಇದೀರಾ? ನಮ್ಮ ಮನೇಲಿರೋ ಒಬ್ಬೊಬ್ರನ್ನು ಕರ್ಕೊಂಡ್ ಬಂದು ಸ್ಟೇಷನ್ ಅಲ್ಲಿ ತುಂಬಿಸ್ಕೊತಾ ಇದೀರಲ್ಲ. ನಿಮಗೆ ನಿಜವಾಗ್ಲೂ ತಾಕತ್ ಅನ್ನೋದೇ ಇದ್ರೆ ನಿಜವಾದ ಕಳ್ಳನ್ನ ಹಿಡಿರಿ. ಇವರೆಲ್ಲ ಶಂಕಿತರು. ನಾವಿಲ್ಲಿ ಆಮ ಶಂಕಿತರು. ಮೇಡಮ್, ಇವ್ರು ನಿಮ್ಮನೆಯವರೇ ಇರಬಹುದು, ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ? ATM ಅಲ್ಲಿ ಕಳ್ತನ ಮಾಡಿದ್ದು ಅಲ್ದಲೆ ಅಲ್ಲೇ ಮಾಡಿದ್ದಾರೆ. ಇಂಥವ್ರನ್ನ ಬಿಡಕ್ಕಾಗುತ್ತಾ? ನೋಡಿ ಇನ್ಸ್ಪೆಕ್ಟರ್, 2 days ಟೈಮ್ ಕೊಡಿ. ನಿಜವಾದ ಕಳ್ಳನ್ನ ನಾವ್ ಹಿಡ್ಕೊಡ್ತೀವಿ. ಆಯ್ತು, ನಿಜವಾದ ಕಳ್ಳನ್ನ ನೀವು ಮೊದ್ಲು ಹಿಡ್ಕೊಂಡ್ ಬನ್ನಿ, ಆಮೇಲೆ ಇವ್ರನ್ನ ಬಿಡ್ತೀನಿ. ಇಲ್ಲಾಂದ್ರೆ ಇವ್ರನ್ನ ಬಿಟ್ಟು ಇನ್ನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? 4 ದಿನ. ಅವ್ರನ್ನು ಇಲ್ಲಿಗೆ ಕಳಿಸ್ಬೇಕಾಗುತ್ತೆ. ಸೆಕೆಂಡ್ ಹ್ಯಾಂಡ್ ಮೊಬೈಲ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್. ಎಲ್ಲಾ ಕಂಪನಿ ಮೊಬೈಲ್ ಆಫ್ ರೇಟು, ಚೀಫ್ ರೇಟು. ಬ್ಯಾಟ್ರಿ ಇಲ್ಲ ಅಂದ್ರೂ ನಡೆಯುತ್ತೆ, ಸಿಮ್ ಇಲ್ಲ ಅಂದ್ರೂ ಓಡುತ್ತೆ. ಬನ್ನಿ ಬನ್ನಿ, ತಗೊಳ್ಳಿ ತಗೊಳ್ಳಿ. ಬನ್ನಿ ಬನ್ನಿ, ನೋಡಿ ನೋಡಿ. ಅಯ್ಯ ಅಯ್ಯ ಅಯ್ಯ. ಅಲ್ಲಮ್ಮ, ನಾವಿಲ್ಲಿ ಅಂಗಡಿ ಹಾಕಿರೋದು ಯಾತಕ್ಕೆ ಅಂತ. ಅತ್ತೆ, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ನ ಮಾರಾಟ ಮಾಡಿದ್ರೆ ಆ ಕಳ್ಳ ಇಲ್ಲಿಗೆ ಬಂದೇ ಬರ್ತಾನೆ. ಅವನು ಮೊಬೈಲ್ ನ ತಗೋಬಹುದು, ಇಲ್ಲ ಮಾರ್ಬೋದು. ಆಗ ಅವನ್ನ ಈಸಿಯಾಗಿ ಕ್ಯಾಚ್ ಮಾಡಬಹುದು. 3 ಜನ ಸ್ಟೇಷನ್ ಒಳಗೋದ್ಮೇಲಾದ್ರೂ ನಿನಗ್ ಬುದ್ಧಿ ಬಂತಲ್ಲ. ಸೆಕೆಂಡ್ ಹ್ಯಾಂಡ್ ಮೊಬೈಲ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್. ಬನ್ನಿ 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 ಬನ್ನಿ. ಹಳೆ ಮೊಬೈಲು, ಓಲ್ಡ್ ಮೊಬೈಲು ಎಲ್ಲಾ ತಗೊಳ್ಳಿ ಬನ್ನಿ. ಎಷ್ಟಿದು? 1,000 ರೂಪಾಯಿ. ಇದೆಷ್ಟು? 1200. 1200 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇದೆಷ್ಟು? ಯಾಕಪ್ಪ ಚಾಕು ತೋರಿಸ್ತಾ ಇದೀಯಾ? ಈ ಚಾಕುಲಿ 3 ಪ್ರಾಣ ಇದೆ. ಏಯ್, ಯಾರೋ ನೀನು? ಅದೆಲ್ಲ ನಿನಗೆ ಯಾಕೆ? ಎಲ್ಲಾ ಮೊಬೈಲ್ಗಳನ್ನ ಪ್ಯಾಕ್ ಮಾಡಿ ನನ್ನ ಬ್ಯಾಗಲ್ಲಿ ಹಾಕಿ. ಅತ್ತೆ, ಇವನೇ ATM ಕಳ್ಳ, ಅನುಮಾನನೇ ಇಲ್ಲ. ಅಯ್ಯೋ, ಕೈಗೆ ಸಿಕ್ಕಿದವನ್ನ ಬಿಟ್ಬಿಟ್ವೆ. ಎಲ್ಲಿ ಹೋಗ್ತಾನೆ? ಬಂದೇ ಬರ್ತಾನೆ, ಆಗ ಹಿಡಿಯೋಣ. ಸರ್, ಅಲ್ಲೊಂದ್ ಕಡೆ ಫುಟ್ಪಾತ್ ಮೇಲೆ ಮೊಬೈಲ್ ಅಂಗಡಿ ಹಾಕೊಂಡಿದ್ದಾರೆ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳನ್ನ ಮಾರ್ತಾ ಇದ್ದಾರೆ. ಅದನ್ನ ಯಾಕೋ ನೋಡಿದ್ರೆ ಕದ್ದಿರ ಮಾಲು ಅಂತ ನನಗೆ ಡೌಟ್ ಬರ್ತಾ ಇದೆ ಸರ್. ಡೌಟ್ ಬಂದ್ಮೇಲೆ ಚೆಕ್ ಮಾಡ್ಬಿಡ್ಬೇಕಲ್ರಿ. ನಡ್ರಿ ಹೋಗೋಣ. ನಮಸ್ಕಾರ ಓ, ರಂಗರಾಜ್ ಅವರು ಚೀರಾಕ್ರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ದುಡ್ಡು ಹೋದ್ರೆ ಏನಂತೆ, ಸದ್ಯ ಪ್ರಾಣ ಉಳಿತಲ್ಲ. ಎಷ್ಟೋ ATMಗಳಲ್ಲಿ ಬರ್ಗಲ್ ಅಲಾರಾಮ್ ಇರಲ್ಲ, CC ಕ್ಯಾಮ್ರಾ ಇರಲ್ಲ, ವಾಚ್ ಮ್ಯಾನ್ಗಳೇ ಇರಲ್ಲ ಸರ್. ಸರ್ ಪೆಟ್ಟಿ ಅಂಗಡಿ ತರ ATMಗಳನ್ನ ಇಟ್ಕೊಂಡ್ರೆ ಆಗುತ್ತಾ ಸರ್? ಇನ್ನು ಮೇಲೆ ATM ಅಲ್ಲಿ ಡ್ರಾ ಮಾಡಕ್ ಹೋದವರು ಜೊತೆಲಿ ಒಬ್ಬ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗ್ಬೇಕು. ಏನು ಮಾತು ಅಂತ ಆಡ್ತಾ ಇದೀರಾ ಸರ್? ATM ಇರೋದೇ ಮ್ಯಾನ್ಯಲ್ ಲೇಬರ್ ಕಡಿಮೆ ಮಾಡ್ಬೇಕು ಅಂತ. ಆ ಮಿಷನ್ ಆ ಕೆಲಸ ಮಾಡ್ತಾ ಇದೆಯಲ್ಲ ನೀವು. ನಮಗೂ ಗೊತ್ತು ರೀ, ಕ್ಲರ್ಕು ಬೇಡ, ವಾಚ್ಮ್ಯಾನು ಬೇಡ, ಗೂರ್ಖನು ಬೇಡ ಅಂತ. ಇದು ನಮ್ಮ ದೇಶದ ಜೈಮಾನಕ್ಕೆ ಒಗ್ಗುತ್ತಾ ಇಲ್ವೇ? ದುಡ್ಡ ಕಂಡ್ರೆ ಸಾಕು ತಲೆ ಹೊಡಿತಾರೆ. ಅದೇ ನೀವು ಹೊಡೆಸ್ಕೊಂಡ್ರಲ್ಲ ಹಂಗೆ. ಹೆಂಗಸರುಗಳು ಮಾಂಗಲ್ಯ ಸರ ಹಾಕೊಂಡು ರೋಡಿಗೆ ಬಂದ್ರೆ ತಲೆ ಹೊಡಿತಾರೆ ಅಂತ ಅಲ್ಲ, ಹೆಂಗಸರುಗಳು ಮಾಂಗಲ್ಯ ಸರ ಹಾಕಿ ಬಂದ್ರೆ ಪೊಲೀಸ್ ತನ್ನ ಅಕ್ಕಪಕ್ಕ ಕರ್ಕೊಂಬರಕ್ಕ ಅಂತ ಸರ್. ನೋಡಿ ಜನ ಏನಂತಾರೆ ಸರ್? ಸಖತ್ತಾಗಿರೋ ಪಾಯಿಂಟ್ ಸರ್. ತಲೆಗೆ ಏಟ್ ಬಿದ್ಮೇಲೆ ಮೆದ್ಲು ಚುರುಕಾಗ್ಬಿಟ್ಟಿದೆ. ನೋಡಿ, ಕಾನೂನಲ್ಲಿ ಏನೈತೆ ಅದು ಮಾತ್ರ ನಮ್ಮ ಕೈಲಿ ಮಾಡಕ್ ಸಾಧ್ಯ. ರೀ, ಮೊಬೈಲ್ ಅಂಗಡಿ ಹತ್ರ ಇವ್ರನ್ನ ಕರ್ಕೊಂಡು ನಡೀರಿ. ಕಳ್ಳನ್ನ ಗುರ್ತಿಸಿದ್ರು ಗುರ್ತಿಸ್ಬೋದು. ನಡೀರಿ. ಅತ್ತಿ ಅವ್ನು ಮತ್ತೆ ಬರ್ತಾ ಇದ್ದಾನೆ. ಬರಲಿ ಈ ಸಲ ಸರಿಯೋ ಬೆಂಡೆತ್ ಬಿಡೋಣ. ಹೋದ್ ಸರಿ ನೀವು ಕಳ್ಳ ಅಂತ ಕೂಗಿದ್ದಕ್ಕೆ ಓಡೋಗ್ಬಿಟ್ಟೆ. ಈ ಸರಿ ನೀವ್ ಏನ್ ಕೂಗಿದ್ರು ಜಾಗ ಬಿಟ್ಟು ಕದ್ಲಲ್ಲ. ನೋಡಪ್ಪ, ಕಳ್ಳ ಅಂತ ನೀನೇ ಒಪ್ಕೊಂಡಿದ್ಯಾ. ಇದನ್ನೆಲ್ಲ ನಾವು ದುಡ್ಡು ಕೊಟ್ಟು ತಗೊಂಡ್ಬಂದಿರೋದು. ನಿಂಗೆ ಹಂಗೆ ಫ್ರೀಯಾಗಿ ಕೊಟ್ಬಿಡಕ್ಕಾಗತ್ತಾ? ದುಡ್ಡು ಕೊಡು, ತಗೊಂಡೋಗು. ಕೊಡ್ತೀರಾ? ಚಾಕು ತೆಗಿಲ್ಲ ಸರ್. ಅಲ್ಲಿ ನಿಂತವನಲ್ಲ ಸರ್, ಅವನೇ ATM ಒಳಗಡೆ ನುಗ್ಗಿ ನನ್ನ ತಲೆ ಬುಡೆ ಹೊಡೆದು ದರೋಡೆ ಮಾಡ್ದನ್ ಸರ್. ಅವನೇ ಕಮಾನ್. ಅಳ್ಳಾಡಿದ್ರೆ ಗೋಟಿ ಎತ್ತು ಬಿಡ್ತೀನಿ. ಈ ATM ಕಳ್ಳನ ಹತ್ರನೇ ಡೀಲಿಂಗ. ಎಷ್ಟು ದಿವಸದಿಂದ ನಡೀತಾ ಇದೆ ಈ ವ್ಯವಹಾರ? ಸರ್ ಅವನ ಹತ್ರ ನಾವ್ಯಾಕೆ ಡೀಲಿಂಗ್ ಮಾಡ್ತೀವಿ? ಆಕ್ಚುಲಿ ಅವನ್ನ ಹಿಡಿಬೇಕು ಅಂತಾನೆ ನಾವ್ ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಶಾಪ್ ನ ಓಪನ್ ಮಾಡಿರೋದು. ಸರ್ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಕಮಾನ್ ಚೇಸ್. ಯಾರು ಸ್ಮೋಕ್ ಬಾಂಬ್ ಹಾಕಿದ್ದು? ಆ ATM ಕಳ್ಳ ಎಲ್ಲೋ? ಸರ್ ಅಲ್ಲಿ ನೋಡಿ ಸರ್. ಕಮಾನ್, ಸರಿಯಾಗಿ ನೋಡೋ, ಇವನೇನ ATM ಕಳ್ಳ? ಸರ್ ಅನುಮಾನನೇ ಇಲ್ಲ ಸರ್, ಇವನೇ ಆ ATM ಕಳ್ಳ. ಇವನ್ ಯಾರು ಕಟ್ಟಾಕ್ತಾರು? ಸರಿ, ಸ್ಮೋಕ್ ಬಾಂಬ್ ಹಾಕಿದ್ಯಾರು? ಈ ಕಳ್ಳ ತಪ್ಪಿಸ್ಕೊಳ್ಬಾರ್ದು ಅಂತ ನಾವೇ ಹಾಕಿದ್ದು. ಈ ATM ಕಳ್ಳನ್ನ ಹಿಡ್ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರಿ. ಸರ್ ಈ 3 ಜನ ಸ್ಟೇಷನ್ ಅಲ್ಲಿ ಇದ್ರು, ಇಲ್ಲಿ ಹೇಗ್ ಬಂದ್ರು ಸರ್? ಈ ಕಳ್ಳನ್ ಹಿಡಿಬೇಕು ಅಂತ ನಾವು ತಪ್ಪಿಸ್ಕೊಂಡ್ ಬಂದ್ವಿ. ಈ ಕಳ್ಳನ್ನ ಹಿಡಿದುಕೊಟ್ಟು ಒಳ್ಳೆ ಕೆಲಸ ಮಾಡಿದಿರಿ. ಸರ್ಕಾರದ ವತಿಯಿಂದ ನಿಮಗೆ ಸೂಕ್ತ ಬಹುಮಾನ ಕೊಡಿಸ್ತೀನಿ. ಹಾಗೆ ನೀವು ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದಕ್ಕೆ 3 ಜನನು 3 ತಿಂಗಳು ಟ್ರಿಪ್ ಕಳಿಸ್ತೀನಿ. ಪರಪ್ನ ಅಗ್ರಹಾರಕ್ಕೆ.